ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವು ಇವತ್ತು ವಿಜಯಪುರ ಜಿಲ್ಲೆ ಹೆಗ್ಡಾಳ ಗ್ರಾಮಕ್ಕೆ ಬಂದಿದ್ದೇವೆ. ಜಕ್ಕಯ್ಯ ಅನ್ನೋಂಥವ್ರ ಪ್ಲಾಟಿಗೆ ಬಂದಿದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ನಾವು ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಅನ್ನೋ ಕಂಪ್ನಿ ವತಿಯಿಂದ ನಿಮ್ಮ ಹೊಲಕ್ಕೊಂದು ಶೂಟಿಂಗ್ ಮಾಡ್ಲಿಕ್ಕೆ ಬಂದಿದ್ದೀವಿ. ನೀವು ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿ ಪ್ರಾಡಕ್ಟ್ನ ಬಳಕೆ ಎಲ್ಲ ಮಾಡಿದ್ದೀರಿ. ಹೌದು ಸರ್. ನಿಮಗೆ ಯಾರು ಪರಿಚಯ ಮಾಡಿಕೊಟ್ರಿ ಈ ನಮ್ಮ ಪ್ರಾಡಕ್ಟ್? ನಮ್ಗೆ ಪರಿಚಯ ಮಾಡಿಕೊಟ್ಟವ್ರು ಸಂಜುಗೌಡ್ರ ತೊಗೊಬಿದ್ರಿ. ಆಮೇಲೆ ನೆಕ್ಸ್ಟ್ ಅವ್ರ ಪ್ಲಾಟಿಗೆ ಬರ್ಲಾತ್ರಿ. ಪವನ್ ಮಿಸ್ಟರ್ ಬರ್ಲಾತ್ತರ. ಬರ್ನಿದ್ರ ಹಂಗೆ ನಮ್ಮ ಪ್ಲಾಟಿಗೆ ಟೈನ್ ಬರೀ ತಂದೇವ್ರಿ. ಹಂಗೆ ಸ್ವಲ್ಪ ಜಗ್ಗಿ ಮಾತಾಡ್ರಿ. ಹಂಗೆ ಪರಿಚಯ ಐತ್ರಿ. ಪರಿಚಯ ಆಗಂದ್ರೆ ಅವರು ಪ್ರಾಡಕ್ಟ್ ಕೊಟ್ಟಿದ್ದೆಲ್ಲ ಬಳಸತ್ತೇವ್ರಿ. ರೀ ಬೂಸ್ಟ್ರ, ಕ್ಯಾಲ್ಸಿಯಮ್ ಮತ್ತು ಅಗ್ರೋಬ್ಲೋಸಮ್ ಅಂತೇಳಿ ಅಂದ್ರೆ ನೀವು ಈಗ ಕಡಿಗೆ ಬಳಕೆ ಮಾಡಿದ್ರಿ ನಮ್ಮ ಪ್ರಾಡಕ್ಟ್, ಹೌದಲ್ರಿ? ಶುರುವಾತಿಂದ ಏನು ಹಾಕಿಲ್ಲ, ಹಿಂದಾಡಿ ಇವ್ರ ಪರಿಚಯ ಆಗೋಣ ಅವ ನೀವು ಇವ್ರಿಗೆ ಸಂಪರ್ಕ ಮಾಡಿದ್ರಿ. ಕರೆಕ್ಟ್. ರೀ ಬೂಸ್ಟರ್ ನೀವು ನಿಮ್ಮ ದ್ರಾಕ್ಷಿ ಪಡಕ್ಕೆ ಬಿಟ್ಟಿರಲ್ರಿ. ರೀ ಬೂಸ್ಟರ್ ಬಿಡೋಣ ನಿಮಗೆ ಏನು ಬದಲಾವಣೆ ಕಾಣತ್ರಿ ದ್ರಾಕ್ಷಿ ಒಳಗೆ? ರೀ ಬೂಸ್ಟರ್ ಬಿಡೋನಿದ್ರ ಕಾಳ ಮಿದುನು ಐತ್ರಿ. ಮತ್ತು ಪಲ್ಪು ಐತ್ರಿ. ಮತ್ತು ಗಟ್ಟಿ ಐತ್ರಿ. ಮತ್ತು ಶೈನಿಂಗು ಬರ್ತೈತ್ರಿ. ಬರ್ತೈತಿ. ಇಷ್ಟೆಲ್ಲ ನಿಮಗೆ ರೀ ಬೂಸ್ಟರ್ ಬಿಡೋಣ ರಿಸಲ್ಟ್ ಕಂಡೈತ್ರಿ. ಅಂದ್ರೆ ಅದು ಬಿಡೋಕ್ಕಿಂತ ಪೈಲ ಕಾಳು ಸಣ್ಣ ಇದ್ರು ನಿಮ್ಮ ಕಾಳು ಸಣ್ಣ ಐತ್ರಿ. ನೀರಿನ ಅಂಶ ಇರ್ತೈತಿ ಮೊದಲ್ರಿ. ನೀರಿನ ಇದು ಕಾಳು ಪಲ್ಪ್ ಐತ್ರಿ. ಕರೆಕ್ಟ್ ರೀ. ಆಮೇಲೆ ಅಗ್ರೋಬ್ಲೂಸಮ್ ಬಳಕೆ ಮಾಡಿದ್ರಲ್ಲ, ಅಗ್ರೋಬ್ಲೂಸಮ್ ಬಳಕೆ ಮಾಡೋಣ ಏನು ಫರ್ಕ್ ಅನಿಸ್ತೀರಿ ನಿಮ್ಗೆ? ಅದಕ್ಕೆ ಕಾಳು ಒಂದಿಟ್ಟು ಮಿದುನು ಆಕತ್ರಿ, ಮೃದು ಆಗ್ತರಿ. ಮತ್ತು ಪಲ್ಪು ಬರ್ತದೆ ಅದಕ್ಕೂ. ಅದಕ್ಕೂ ಕೂಡ ಸೇಮ್. ಮತ್ತು ಶೈನಿಂಗು ಬರ್ತದೆ. ಕರೆಕ್ಟ್. ಎರಡು ಬರ್ತದೆ. ನಿಮ್ಗೆ ಏನು ಅನಿಸ್ತೈತ್ರಿ ಇನ್ನು ಪ್ರಾಡಕ್ಟ್ ಬಳಕೆ ಮಾಡಿದ್ರಿ? ಯಾಕಂದ್ರೆ ನೋಡ್ರಿ, ಮೊದಲು ನೀವು ಹೆಂಗದ್ರಿ ಕಾಯಿ ಚಟ್ನಿ ಇದೆಲ್ಲ ನೀವು ರಾಸಾಯನಿಕ ಮಾಡ್ಕೋತ ಬಂದಿದ್ರಿ. ನಾವು ಪದ್ಧತಿ ಹೆಂಗಿತ್ತಂದ್ರೆ ನಮ್ಮ ಕಡೆ ಕೆಲವು ಡ್ರಿಪ್ ಒಳಗೆ ಬಿಡುವೆಲ್ಲ ಬರ್ತಾವ್ರಿ. ಅದು ನೀವು ಬಿಟ್ಟಿದ್ರಪ್ಪ ಅಂದ್ರೆ ನಿಮಗೆ ಸರ್ಕಾರಿ ಗೊಬ್ಬರ ಹಾಕಿಸ್ಕೊಡಂಗಿಲ್ಲ. ನಾವು ಯಾವುದೂ ಹಾಕಿಸ್ಕೊಡಂಗಿಲ್ಲ ರೀ. ಒಂದು ಸೊಲಿಮೆಟ್ ಪ್ರೋ, ಸೊಲಿಮೆಟ್ ಜರ್ಮಿ ಇಂಥವೆಲ್ಲ ಬರ್ತಾವ್ರಿ. ಅದೇನೋ ಬಳಕೆ ಮಾಡಿಲ್ಲ. ಲಾಸ್ಟಿಗೆ ನೀವು ಬಂದು ರೀ ಬೂಸ್ಟರ್ ಎಲ್ಲ ನೀವು ಬಳಕೆ ಮಾಡಿದ್ರಿ. ಅವಾಗಿನ ಕಂಡೀಷನ್ಗೆ ಒಂದು ಸ್ವಲ್ಪ ನಿಮಗೆ ನೀರುಗಳಾಗೋ ಚಾನ್ಸಸ್ ಕಾಣಿಸ್ತೈತಿ. ಈಗೆಲ್ಲ ಪಲ್ಪ್ ಆಗಿದ್ರಿ. ನಿಮಗೆ ಚಲೋ ರಿಸಲ್ಟ್ ಕೊಟ್ಟಿರೋದು ಖಾತ್ರಿ ಐತಿ. ಓಕೆ. ಇವ್ರು ಪವನ್ ಸರ್ ಅಲ್ರಿ ನಿಮಗೆ ಬಂದವ್ರು? ಸರ್ ನಮಸ್ಕಾರ. ಸರ್, ಇವ್ರ ಪ್ಲಾಟಿಗೆ ಎಷ್ಟು ದಿವಸದಿಂದ ಬಂದಿದ್ರಿ ಸರ್? ಸರ್ ನಾವು ಒಂದು 65ರಿಂದ 70 ದಿವಸ ಪ್ಲಾಟಿಗೆ ಕರೆಸಿದ್ರಿ. ಕರ್ಸಲ್ಲ ಬಂದು ನೋಡಿದವ್ರಿ. ಪ್ಲಾಟ್ನಾಗ ಏನತ್ತಿಲ್ಲ, ಜಾಸ್ತಿ ಕಾಳ ಉಬ್ಬುವಂಥ ಸಾಧ್ಯತೆ ಇದ್ದಿದ್ದಿಲ್ರಿ. ಅವಾಗ ಏನು ಮಾಡಿದೇವ್ರಿ, ಸ್ಟಾರ್ಟಿಂಗ್ ನೋಡಿದೇವ್ರಿ ಪ್ಲಾಟ. ಇಲ್ಲ ನಮಗೆ ಕಾಳು ಸೈಜ್ ಆಗ್ಬೇಕು, ಸೈಜ್ ಆಗೋದ್ರಿಂದ ಮಾಲ್ ನಾಳೆ ಟೆನ್ನೆಸ್ದಾಗ ಬರ್ತದೆ ಮಾಲ. ಹಿಂಗೆಲ್ಲ ಮಾತಾಡೋಣ ಏನು ಮಾಡಿದೇವ್ರಿ, ಮಾತಾಡ್ಕೊಂಡು ಒಂದು ಅವ್ರಿಗೆ ಹೇಳಿದಾರೆ ಹಿಂಗೆ ಯೂಸ್ ಮಾಡ್ರೆ ಹಿಂಗೆ ಆಗುತ್ತಾ ಅಂತ ಏಕ್ಸಿಂದ. ಅವಾಗ ಏನೈತ್ರಲ್ಲ, ನಾವು ಇದಕ್ಕೆ ಕಾಳು ಸೈಜ್ ಆಗೋ ಸಂಬಂಧ ರೀ ಬೂಸ್ಟರ್ ಕೊಟ್ಟಿದ್ದೇವ್ರಿ. ರೀ ಬೂಸ್ಟರ್ ಕೂಡ ಏನಾಗಿಬಿಡ್ತ್ರಿ, ಇಮಿಡಿಯೇಟ್ ಕಾಳು ಸೈಜ್ ಆಗೈತ್ರಿ. ಅವ್ರು ಅದನ್ನ ಬಿಟ್ಟಿಸಿಂದ ಉಳ್ಕಾದ ಏನು ಕೊಡಿಸ್ಕೊಟ್ಟಿಲ್ಲ ನಾವು. ಅದಕ್ಕೆ ಮನ್ಸಿಗೆ ಏನು ಕೊಡಿಸಿಲ್ಲ. ರೀ ಬೂಸ್ಟರ್ ಕೊಡಿಸಿದ್ರಿಂದ ಈ ನಮೂನಿ ಕಾಳು ಸೈಜ್ ಆತ್ರಿ. ಮತ್ತು ಕಾಳು ಸೈಜ್ ಆಗೋದ್ರ ಜೊತೆಗೆ ಸಿಕ್ಕಾಪಟ್ಟಿ ಪಲ್ಪ್ನು ಬಂತ್ರಿ ಮಾಲ್ನ್ಯಾಗ ರೀ. ನೋಡ್ಬೋದು ಹೆಂಗೆ ಪಲ್ಪ್ ಐತಿ, ಮಾಲ್ ಕಾಳು ಸೈಜ್ ನೋಡ್ಬೋದು. ಆಮೇಲೆ ಒಳಗಿನ ಪಲ್ಪ್ನು ನೋಡ್ಬೋದ್ರಿ. ಪ್ರತಿಯೊಂದು ಗೊನಿಗೂ ಹಿಂಗೆ ಪ್ರತಿಯೊಂದು ಗೊನಿಗೆ ರೀ. ಇಡೀ ಪಡ ಎಲ್ಲ ಚೆಕ್ ಮಾಡ್ರಿ, ಒಂದು ಕಾಳು ಮಮ್ಮಿ ಇಲ್ರಿ. ಇಡೀ ಪ್ಲಾಟ್ ಒಟ್ಟು ಚೆಕ್ ಮಾಡೋರು ಎಲ್ಲಿ ಬೇಕಾ ಚೆಕ್ ಮಾಡ್ರಿ, ಒಂದು ಕಾಳು ಮಮ್ಮಿ ಇಲ್ಲ. ಒಂದ್ ಏನೈತ್ರಿ, ಜಾಸ್ತಿ ಭಾಳ ಹೆಣಗಣೂ ಆಗಿಲ್ಲ ಪ್ಲಾಟ್. ಕಾಳು ಸೈಜ್ ಆಗೋದ್ರಾಗ ಒಂದ ಲೆವೆಲ್ ಕಾಳು ಸೈಜ್ ಆಗೈತಿ. ಅದ್ರದಿಂದ ಏನೈತಿ, ರೈತರಿಗಂತೂ ಖುಷಿ ಐತ್ರಿ. ಬಟ್ ಏನೈತ್ರಿ, ಅದನ್ನ ಯೂಸ್ ಮಾಡಿದ್ರಿಂದ ಮಾಲ್ ಈ ಟೈಪ್ ಶೈನಿಂಗ್ ಆಗೈತಿ. ನಾವು ಹೇಳಿದ್ಕಿಂತ ಅವ್ರ ಬೈಲಿನ ಕೇಳಿದ್ರಿ ನೀವು. ಈಗ ಅಷ್ಟು ಶೈನಿಂಗ್ ಆಗೈತ್ರಿ ಮಾಲ್. ಇದ್ರ ಒಳಗೆ ಇನ್ನೊಂದು ಏನು ವ್ಯತ್ಯಾಸ ಆಕೈತಿ ಅಂದ್ರೆ ರೀ, ರೈತರ ಮೈಂಡ್ ಸೆಟ್ನೇ ಹೆಂಗಿರ್ತೈತೆ, ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ನಮ್ಮ ಪಡ ಬೆಳೆಯಂಗಿಲ್ಲ, ಸ್ಲೋ ಆಗಿ ಕೆಲಸ ಮಾಡ್ತೈತಿ, ಹಿಂಗೆ ಎಲ್ಲ ಹೇಳ್ತಿರ್ತಾರೆ. ಯೂಸ್ ಮಾಡುವಲ್ಲಿ ಒಂದು ಪದ್ಧತಿ ಐತ್ರಿ. ಯಾವ ಪದ್ಧತಿ ಒಳಗೆ ಯೂಸ್ ಮಾಡ್ಬೇಕಂದ್ರೆ, ರೈತರಿಗೆ ಏನಿರ್ತೈತಿ, ಕೆಲವೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಇರ್ತಾವ. ಹೆಂಗಿರ್ತಾವ ಅಂದ್ರೆ, ಕೆಮಿಕಲ್ ಜೋಡಿ ಆ್ಯಡ್ ಆದ್ರೆ ನ್ಯೂಟ್ರಲ್ ಆಗುವಂಥ ಚಾನ್ಸಸ್ ಇರ್ತೈತೆ. ಈ ಕೆಲವೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಏನದ ಕೆಮಿಕಲ್ ಜೋಡಿ ಕೂಡಿ ಕೆಲಸ ಮಾಡ್ತಾವ. ಏನೈತಿ, ನ್ಯೂಟ್ರಲ್ ಆಗಲಾರ್ದಂಥ ಪ್ರಾಡಕ್ಟನ್ನು ಈ ಬಳಕೆ ಮಾಡಿಸಿಂದ ಕೆಮಿಕಲ್ ಜೋಡಿ ಯಾವ ಆ್ಯಡ್ ಹಾಕಲ್ಲ, ಅದ್ರ ಜೋಡಿ ಆರ್ಗ್ಯಾನಿಕ್ ಮಾಡಿರಂತೂ ಏನೂ ಸಮಸ್ಯೆ ಆಗಲ್ಲ. ನ್ಯೂಟ್ರಲ್ ಆಗುವಂಥ ಪ್ರಾಡಕ್ಟ್ ಯೂಸ್ ಮಾಡಿರ್ತಾರೆ. ಯೂಸ್ ಮಾಡಿಸಿಂದ ಇಲ್ರಿ ನಾವು ಮೊದಲೆಲ್ಲ ಆರ್ಗ್ಯಾನಿಕ್ ಮಾಡಿದ್ದೆವು, ಅದ್ರದ್ದು ಏನೂ ರಿಸಲ್ಟ್ ಬಂದಿಲ್ಲ ನಮಗೆ, ಹಿಂಗೆ ಹೇಳ್ತಿರ್ತಾರೆ ರೀಸನ್. ಬಟ್ ಅದಕ್ಕೆ ಆ್ಯಡ್ ಆಗುವಂಥ ಪ್ರಾಡಕ್ಟ್ ಇದ್ದು ಅಂದ್ರೆ ನೀವು ಎನಿ ಟೈಮ್ ಯೂಸ್ ಮಾಡಿರಿ, ಯಾವುದೂ ಒಂದು ನ್ಯೂಟ್ರಲ್ ಆಗಲ್ಲ, ಅದ್ರ ಕೆಲಸ ಅದು ಮಾಡೇ ಮಾಡುತ್ತೆ. ಮತ್ತು ಇನ್ನೊಂದು ಏನಾಗೈತ್ರಿ, ರೈತರಿಗೆ ಒಂದು ವಿಶ್ವಾಸ ಇರಂಗಿಲ್ಲ. ಹೆಂಗೆ ವಿಶ್ವಾಸ ಇರಲ್ಲ ಅಂದ್ರೆ, ಆರ್ಗ್ಯಾನಿಕ್ ಅಂದ್ರೆ ಏನು ಬಿಡಪ್ಪ, ಭಾಳ ದಿವಸದ ಜಗತೈತಿ ಅಂದ್ರೆ ಇವತ್ತು ಬಿಟ್ಟು ಅಂದ್ರೆ ದೀಡ್ ತಿಂಗಳಿಗೆ ಹೋಗಿ ಕೆಲಸ ಮಾಡ್ತಾವೆ. ಅದೊಟ್ಟು ಮೈಂಡ್ ಸೆಟ್ನ ತೆಗೆದು ಹೋಗ್ಬೇಕು ರೈತರ. ಯಾಕೆ ತೆಗೆದು ಹೋಗ್ಬೇಕಂದ್ರೆ, ಇಮಿಡಿಯೇಟ್ ಒಟ್ಟು ನಮಗೆ 8 ಬೇಡ 10 ಬೇಡ, ಒಂದು 12 ದಿನದಾಗ ಕಾಳು ಅವ್ರಿಗೆ ಇಮಿಡಿಯೇಟ್ ಕಾಯಿ ಸೈಜ್ ಹಾಕಿದ್ದು ಅವ್ರಿಗೆ ಗೊತ್ತಾಗಿಬಿಡುತ್ತೆ. ಯಾಕೆ ಸೈಜ್ ಅಲ್ಲ ಅಂದ್ರೆ, ಅದ್ರದ್ದು ಅಡ್ವಾನ್ಸ್ ನಾವೇನು ಮಾಡಿದ್ವಿ, ನೋಡ್ಕೊಂಡು ಅದ್ರದ್ದು ಏನೈತಿ ಅದಕ್ಕೆ ಕೊಡಬೇಕು, ಏನು ಡೋಸಸ್ ಮಾಡಿಸ್ಬೇಕು ಅದನ್ನ ಡೋಸಸ್ ಮಾಡಿದ್ದೀವಿ. ಅದ್ರದ್ದು ಏನೈತಿ ಅವ್ರಿಗೆ ರಿಸಲ್ಟ್ ಅಂತೂ ಕಂಡೈತ್ರಿ. ಈಗ ಅವ್ರಿಗೆ ಯಾಕೆ ಇದು ನೋಡ್ಬೋದ್ರಿ, ಯಾವ ನಮ್ನಿ ಕಾಳು ಸೈಜ್ ಆಗೈತೆ ಅಂತ. ಇಷ್ಟು ಸೈಜ್ ಆಗೈತೆ ಅಂತ ಅವ್ರು ಅನ್ಕೊಂಡಿರಲೇ ಇಲ್ಲ. ಯಾಕಂದ್ರೆ ಮತ್ತೊಂದು ಪ್ಲಾಟ್ದಾಗೂ ಮಾಡಿಸಿದೇವು, ಅಲ್ಲಿ ಕಾಳು ಸೈಜ್ ಆಗೈತೆ. ಅದನ್ನ ನೋಡ್ಕೊಂಡು ಇವ್ರು ಏನೈತೆ, ರೈತರ ಬಾಯಿಂದನೇ ಬರ್ತದೆ. ರೈತರ ಬಾಯಿಂದ ಬಂದಾಗ ನಮಗೆ ಕಾಂಟ್ಯಾಕ್ಟ್ ಮಾಡ್ಯಾರ. ಕಾಂಟ್ಯಾಕ್ಟ್ ಮಾಡಿದಾಗ ಈ ನಮ್ನಿ ನಾವು ಕಾಳು ಸೈಜ್ ಮಾಡಿಬಿಟ್ಟೆವು. ಮತ್ತು ಇನ್ನೊಂದು
ಏನಾಗತ್ತೆ ಅಂದ್ರೆ ಇದ್ರೊಳಗೆ ರೀ ನ್ಯೂಟ್ರಲ್ ಆಗಲ್ಲ ರೀ. ನಮ್ಮ ಇದು ಏನು ರೀಬೂಸ್ಟರ್ ಆಯಿತು ಕೆಲವೊಂದು ಸುಪ್ರೀಮು ಇವೆಲ್ಲ ಏನದಾವ್ರಲ್ಲ ಕೆಮಿಕಲ್ ಜೋಡಿ ಕೂಡಿ ಕೆಲಸ ಮಾಡೋದ್ರಿಂದ ನ್ಯೂಟ್ರಲ್ ಆಗಲ್ಲ. ಹಿಂಗಾಗಿ ನಮಗೆ ಪ್ಲಾಟ್ ನಾವು ಹೆಂಗೆ ಅನ್ಕೋತೀವೋ ಆ ನಮೂನಿ ಬಂದೇ ಬರ್ತೈತೆ ರೀ. ಓಕೆ ಕರೆಕ್ಟ್. ಬಂದೇ ಬರ್ತೈತೆ ರೀ. ನ್ಯೂಟ್ರಲ್ ಆಗೋ ಪ್ರಾಡಕ್ಟ್ ಯೂಸ್ ಮಾಡಿದೆವು ಅಂದ್ರೆ ಅಲ್ಲಿ ಏನಾಗೈತಿ ನಮಗೆ ರಿಸಲ್ಟ್ ಬರೋಂಗಿಲ್ಲ. ನ್ಯೂಟ್ರಲ್ ಆಲಾರದ ಪ್ರಾಡಕ್ಟ್ ಯೂಸ್ ಮಾಡಿದೆವು ಅಂದ್ರೆ ನಮ್ಗೆ ರಿಸಲ್ಟ್ ಬಂದೇ ಬರ್ತೈತೆ. ಮತ್ತು ರೈತರ ಮೈಂಡ್ ಸೆಟ್ನ ರೈತರಿಗೆ ಒಂದು ವಿಚಾರ ಹೆಂಗಿರ್ತೈತೆ ಅಂದ್ರೆ ರೀ ಕೆಲವೊಂದು ಟೈಮ್ದಾಗ ರೈತರು ಹೆಂಗೆ ವಿಚಾರ ಮಾಡ್ತಾರೆ ಅಂದ್ರೆ ಕರೆಕ್ಟ್ ನಾವು ಏನು ಗೈಡೆನ್ಸ್ ಕೊಡ್ತಿರ್ತೀವಿ ಅದನ್ನು ಮಾಡ್ತಿರಂಗಿಲ್ಲ. ಒಬ್ರು ಯಾರೋ ಬರ್ತಾರೆ ಯಾಕಂದ್ರೆ ಮಾಡೋರಿಗೆ ಮಾಡೋದು ಕೂಡ ಬಿಡ್ತಿರಂಗಿಲ್ಲ, ತಾವು ಮಾಡ್ತಿರಂಗಿಲ್ಲ. ಒಂದೇನೋ ಬರ್ತಾರೆ ಇಲ್ಲಪ್ಪ ನೀ ಆರ್ಗ್ಯಾನಿಕ್ ಯೂಸ್ ಮಾಡಿ ಅಂದ್ರೆ ನಿನ್ನ ಪಡ ಬಂದಂಗೆ ಹೇಳು. ಒಂದು ಮೈಂಡ್ ಸೆಟ್ ನೆಗೆಟಿವ್ ಒಂದು ಪಾಯಿಂಟ್ ತಲೆಯಾಗಿ ಬಿಟ್ಟು ಹೋಗಿಬಿಡುದು. ಯಾಕಂದ್ರೆ ಅವ್ರು ಮಾಡ್ತಿರ್ತಾರೆ. ಅವ್ರು ಕರೆಕ್ಟಾಗಿ ನಾವು ಯಾವ ಟೈಪ್ ಡೋಸಸ್ ಹೇಳ್ತೀವಿ ಆ ಡೋಸಸ್ ಮೇಲೆ ಮಾಡ್ಕೊತ ಬಂದ್ರೆ ತಿಳ್ಕೊಂಡಿವ್ರೆ ಒಟ್ಟು ಫೇಲ್ ಆಗುವಂಥ ಚಾನ್ಸಸ್ ಇರೋಂಗಿಲ್ಲ. ಯಾಕಂದ್ರೆ ಫೇಲೇ ಆಗಂಗಿಲ್ಲ ಅದು. ಯಾಕಂದ್ರೆ ಅದು ಕರೆಕ್ಟ್ ಆಗಿ ನಮಗೆ ಡೋಸಸ್ ಕೊಡ್ತಿರ್ತೀವಿ ಅದಕ್ಕೆ. ಅವ್ರು ಬಂದು ಏನೋ ಒಂದು ಮೈಂಡ್ ಸೆಟ್ನಾಗ ಹೇಳಿ ಹೋಗಿಬಿಟ್ರೆ ಅಂದ್ರೆ ಏಪ್ಪ ಹಂಗೆ ನನಗಪ್ಪ ತೆಗ್ಸಿನ ಮೈಂಡ್ದಂದು ಇವ್ರು ನೆಗೆಟಿವ್ ತೊಗೊಂಡು ನಾವು ಹೇಳಿದಂಥ ಡೋಸಸ್ ಕಡಿಮೆ ಮಾಡ್ಕೊತ ಬಂದರು. ಈಗ ಒಂದು ಲೀಟ್ರ್ ಜಾಗ ಬಿಡುವತ್ತು ನಾವು ಇರ್ತೀವಿ ಅಂಥ ಜಾಗದಾಗ ಅರ್ಧ ಲೀಟ್ರ್ ಬಿಡ್ಲತ್ತರು. ಮತ್ತು ಈಗ ಒಂದು ಟೈಮ್ದಾಗ ಏನೈತಿ ಕಾಳು ಸೈಜ್ ಹೊತ್ನಾಗ ಎಕರೆಗೆ 2 ಲೀಟ್ರ್ 3 ಲೀಟ್ರ್ ಬಿಡಿಸ್ತಿರ್ತೇವೆ. ಅಂಥ ಟೈಮ್ದಾಗ 1 ಲೀಟ್ರ್ ಬಿಡೋದು. ಆಮೇಲೆ ಖರ್ಚಿನಾಗ ವ್ಯತ್ಯಾಸ ತೆಗೆದ್ರೆ ನಮ್ಮದು ಕಡಿಮೆ ಹಾಕಿರ್ತೈತೆ. ಬಟ್ ಪ್ರಾಡಕ್ಟ್ ನೋಡೋಣ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತಿರ್ತಾವೆ. ಬಟ್ ಟೋಟಲ್ ಖರ್ಚಿನಾಗ ಕಡಿಮೆ ಹಾಕಿರ್ತೈತೆ. ಆ ಮೂಮೆಂಟ್ದಾಗ ಏನು ಮಾಡ್ತಾರೆ ಯಪ್ಪ ಇಟ್ಟು ಕಾಸ್ಟ್ಲಿ ಐತಿ ಹಿಂಗೆ ಅಂತ ಒಂದು ನೆಗೆಟಿವ್ ಒಂದು ಪಾಯಿಂಟ್ ಬರ್ತಿರ್ತೈತೆ. ಅವಾಗ 1 ಲೀಟ್ರ್ ನಾವು ಒಂದು 800 ಬಡ್ಡಿ ಒಂದು 3 ಲೀಟ್ರ್ ಬಿಡು ಅಂತ ಹೇಳಿ ಜಾಗದಾಗ 1 ಲೀಟ್ರ್ ತಂದು ಬಿಡ್ತಾರೆ. ಅವ್ರಿಗೆ ಏನಾಗಿರ್ತೈತಿ 2 ಕಡೆ ಕಾಲು ಇಡಕ್ಕೆ ಹಾಕಿರಂಗಿಲ್ಲ. ಫಸ್ಟ್ ಯಾರೋ ಒಂದು ಬಂದು ನೆಗೆಟಿವ್ ತಲೆ ಬಿಟ್ಟು ಹೋಗಿರ್ತಾರೆ. ಹಿಂದಾಡಿ ಏನು ಮಾಡ್ತಾರೆ ಅವರು ಬಂದಿಕ್ಸಿಂದ 2 ಒಂದು ಮಾಡಂಗಿಲ್ಲ, ಸೆಂಟ್ರದಾಗ ಬಂದು ಅರ್ಧ ಮಾಡಿಬಿಡ್ತಾರೆ. ಅರ್ಧ ಮಾಡೋಣ ಅಲ್ಲಿ ಸ್ವಲ್ಪ ರಿಸಲ್ಟ್ದಾಗ ವೇರಿಯೇಷನ್ ಆಗ್ಯಾನ. ಹಿಂದಾಡಿ ಏನು ಮಾಡ್ತಾರೋ ಇಲ್ರಿ ಮೇಸ್ತ್ರಿ ನೀವು ಹೇಳಿದ್ರಿ ಬಟ್ ನಮಗೆ ಹಂಗೆ ಆಗಲಿಲ್ಲ. ರಿಟರ್ನ್ ಮತ್ತು ಮೇಸ್ತ್ರಿ ಮೇಲೆ ಬರ್ತಾರೆ. ಯಾಕಂದ್ರೆ ಕರೆಕ್ಟಾಗಿ ನಾವು ಹೇಳುವತ್ನಾಗ ಏನೇನು ಡೋಸಸ್ ಹೇಳ್ತಿಲ್ಲ ಆ ಡೋಸಸ್ ಕರೆಕ್ಟಾಗಿ ಮಾಡ್ಕೊತ ಬಂದ್ರೆ ರಿಸಲ್ಟ್ ಬಂದೇ ಬರುತ್ತೆ. 100% ಬರ್ತೈತೆ ರೀ. ಯಾಕಂದ್ರೆ ನಾವು ಇವ್ರಿಗೆ ಮಾಡಿಸಿದ್ದೇನೋ ಬರೀ ಒಂದು ರೀಬೂಸ್ಟರ್ ಅಗ್ರೋಬ್ಲೂಮ್ ಯೂಸ್ ಮಾಡಿಸಿನೆ. ಬರೀ ಎರಡು ಪ್ರಾಡಕ್ಟ್ನಾಗ ಈ ನಮೂನಿ ರಿಸಲ್ಟ್ ಬಂದೈತೆ. ಮತ್ತು ಯಾಕೆ ರಿಸಲ್ಟ್ ಬರೋದೈತೆ ಅಂದ್ರೆ ರೈತರಿಗೆ ಮಾಡ್ಲಾಕ ಏನೈತೆ ರೀ ಏನು ಮಾಡ್ತಾರೆ ಡೋಸಸ್ನಾಗ ಹೆಚ್ಚ ಕಡಿಮೆ ಮಾಡ್ತಾರೆ. ಒಂದೊಂದು ಟೈಮ್ದಾಗ ಇರ್ತೈತಿ ಯಾರೋ ಒಂದು ನೆಗೆಟಿವ್ ಅವರೇ ಒಂದು ಬಿಟ್ಟಿರ್ತಾರೆ. ಕೆಲವೊಂದು ಟೈಮ್ದಾಗ ನಾವು ರೈತರಾಗಿ ನಾವು ಒಂದು ಜಾಗದ ಮೇಲೆ ನಿಂತಿರ್ತೇವೆ. ಒಂದೊಂದು ಟೈಮ್ದಾಗ ಖರ್ಚಿಗೆ ಹೆಂಗಿರ್ತೈತೆ ಅಂದ್ರೆ ಒಂದೊಂದು ಟೈಮ್ದಾಗ ಅಮೌಂಟ್ ಇರ್ತಿರಂಗಿಲ್ಲ, ಸಾಲ್ಟೇಜ್ ಹೊಡಿತಿರ್ತೈತಿ. ಯಾಕಂದ್ರೆ ಪ್ಲಾಟ್ಗಳು ದೊಡ್ಡ ಇದ್ದಲ್ಲಿ ಅಂತೂ ಒಂದೊಂದು ಸಮಸ್ಯೆ ಇರ್ತಾವೆ ಇಲ್ಲತ್ತಲ್ಲ. ಬಟ್ ಅದನ್ನು ನೀಗಿಸ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ ಅಂದ್ರೆ ಸಿಕ್ಕಾಪಟ್ಟಿ ಇಳುವರಿ ಬೀಳ್ತೈತೆ. ಆ ಇಳುವರಿ ಮಾಡುವತ್ನಾಗ ಖರ್ಚು ಮಾಡಿ ಹಿಂದಾಡಿ ತಕ್ಕೋರಿ. ಮಾಡುವತ್ನಾಗ ಖರ್ಚಿನಾಗ ಹಿಂದೆ ಮುಂದೆ ನೋಡಬೇಡ್ರಿ. ಇದು ಒಂದು ಕ್ಲಿಯರ್. ಮತ್ತು ಈ ಪ್ಲಾಟ್ ನೋಡಿದ್ರೆ ನಮಗಂತೂ ಸಿಕ್ಕಾಪಟ್ಟಿ ಮುಣಕ್ ಬೀಳ್ತೈತೆ ರೀ. ಈಗ ನಮಗೆ ಟೋಟಲ್ ಎಷ್ಟು ಬಡ್ಡಿ ಇವ್ರಿ 1100 ಬಡ್ಡಿ ಅದಾವೆ ರೀ. 1100 ಬಡ್ಡಿ ಒಳಗೆ ಈ ನಮೂನಿ ಮಾಲ್ ಲೋಡ ಆಮೇಲೆ ಈ ನಮೂನಿ ಕಾಳ ಸೈಜ ಈ ನಮೂನಿ ಮಾಲ್ ಕ್ವಾಲಿಟಿ ಇದ್ದಿದ್ದು ನೋಡಿವ್ರಿ ರೀ ನಮ್ಮ ಮ್ಯಾಕ್ಸಿಮಮ್ 6-6 ಟನ್ ಮ್ಯಾಲೆ ಬೀಳ್ದಕ್ಕೆ ಮಾಲ್ ಅದ್ರ ಒಳಗಂತೂ ಬೀಳಂಗಿಲ್ಲ. ಹೆಚ್ಚು ಹಾಕದ್ರಿ ಒಂದು 7 ಟನ್ ತಕ ಹಾಕೈತೆ ನಾವು ಗೆಸ್ ಮಾಡಿದ್ದ. 7 ಟನ್ ತಕ ಮಾಲ್ ಹಾಕೈತ್ರಿ. ಯಾಕಂದ್ರೆ ಅಷ್ಟು ಪಲ್ಪು ಐತಿ ಮಾಲ್ಗಡ್ಡಿ ಐತಿ. ಇಷ್ಟು ಎಲ್ಲ ಮಾಲ್ ನೋಡಿದ್ರು ಈ ಪ್ರಾಡಕ್ಟ್ದಾಗ ಹುಡ್ಡಿಕಾಡಿರು ಒಂದು ಕಾಲ ಮಮ್ಮಿ ಸಿಗಲ್ಲ. ಒಳಗೆ ಕೆನೋಪಿನೂ ಇಲ್ರಿ. ವ್ಯತ್ಯಾಸ ಹಂಗೆ ಹೇಳ್ತಾನೆ ರೀ. ಕೆನೋಪಿ ಇರ್ಲಾರ್ದ ಮಾಲಿಗೆ ಏನಾಗೈತಿ ಶುಗರ್ ಏರ್ತಿರಂಗಿಲ್ಲ. ಈಗ ನೋಡ್ರಿ ಇದ್ರ ಕಡ್ಡಿ ನೋಡ್ರಿ ಇದನ್ನ ಈ ಕಡ್ಡಿ ಇಲ್ಲಿ ತಕ ಆಟ ಪೊಟ್ಯಾಶ್ ಐತಿ. ಇದ್ರ ಕೆನೋಪಿ ಏನೈತಿ ನೋಡ್ರಿ ಏನೂ ಇಲ್ಲಲ್ರಿ. ಭಾಳ ಅಂದ್ರೆ ಒಂದು 4-5 ಎಲೆ ಐತೆ. ಇಟ್ಟು ಪೊಟ್ಯಾಶ್ ಇಲ್ಲಿ ತಕ ಅಷ್ಟೇ ಏರೈತಿದೆ. ಇಲ್ಲಿ ತಕ ಅಷ್ಟೇ ಏರೈತಿ ಅಂದ್ರೆ ಇದ್ರೊಳಗೆ ಒಂದು ಕಾಳಿನಾಗ್ರೆ ಮಮ್ಮಿ ಐತಿ ಅಂತ ತೋರಿಸ್ರಿ ನನಗೆ. ಒಂದು ಕಾಳಿನಾಗೂ ಮಮ್ಮಿ ಇಲ್ಲ. ಕಾಳು ಸೈಜ್ದಾಗೂ ನೋಡ್ರಿ ಕರೆಕ್ಟಾಗಿ ಹೇಳ್ದಂಗೆ ಡೋಸಸ್ ಮಾಡ್ಕೊತ ಹೋದ್ರೆ ಅಂದ್ರೆ ಅದು ಯಾವುದೂ ಪ್ರಾಬ್ಲಮ್ ಇರೋಂಗಿಲ್ಲ. ಬಟ್ ರೈತರು ಹಿಂಗೆ ನೆಗೆಟಿವ್ ತಿಳ್ಕೊಬಾರ್ದು. ಆರ್ಗ್ಯಾನಿಕ್ ಅಂದ್ರೆ ಕರೆಕ್ಟಾಗಿ ಮಾಡೋದ್ರಿಂದ ಏನಾಗತ್ತಲ್ಲ ಈ ನಮೂನಿ ರಿಸಲ್ಟ್ ಬರ್ತೈತೆ ರೀ. ಓಕೆ ಸರ್, ನೀವು ಪ್ರಾಡಕ್ಟ್ ಬಳಕೆ ಮಾಡಿದ್ರೆ ಖುಷಿ ಇದೆ ರೀ? ಖುಷಿ. ಎಲ್ಲ ರೈತರು ಬಳಕೆ ಮಾಡ್ಬೋದು. ಓಕೆ. ರೈತ ಬಂದವರೇ ನೀವು ಪ್ರತ್ಯಕ್ಷವಾಗಿ ನೋಡಿದ್ರಿ. ಪವನ್ ಸರ್ ಅವರು ಕೆನೋಪಿ ಇರ್ಲಾರ ಗೊನಿನೂ ತೋರಿಸಿದ್ರು, ಕೆನೋಪಿ ಇದ್ದಿರ್ ಗೊನಿನೂ ತೋರಿಸಿದ್ರು. ಮತ್ತು ನಮ್ಮ ಕಂಪ್ನಿ ಬರೀ ಎರಡೇ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ಈ ರೀತಿ ಅದ್ಭುತವಾದಂಥ ರಿಸಲ್ಟ್ ಕೂಡ ಬಂದಿದೆ. ನಾವು ರೈತ ಬಾಂಧವರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಈ ವಿಡಿಯೋ ಯಾರ್ಯಾರು ನೋಡ್ತೀರಿ ತಮಗೇನಾದರೂ ವೈಯಕ್ತಿಕ ದ್ರಾಕ್ಷಿ ಸಂಬಂಧಪಟ್ಟಂಥ ಸಮಸ್ಯೆ ಇತ್ತಂದರೆ ಪವನ್ ಪಬ್ಲಿಷರ್ ಮಿಸ್ತ್ರಿಗೂ ಸಂಪರ್ಕ ಮಾಡ್ಬೋದು. ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಧನ್ಯವಾದಗಳು. ನಮಸ್ಕಾರ.